ವಿದ್ಯಾರ್ಥಿಗಳೇ, ವರ್ಗದ ವಿಸ್ತೀರ್ಣ 5184 ಚದರ್ ಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ಹಿಂಗೆ ದೊಡ್ಡ ಬಂದಾಗ ಏನು ಮಾಡ್ಬೇಕು, ನೀವು ಚೌಕದ ಭುಜ ತಕೋಬೇಕು. ಭುಜ ಅಂದ್ರೆ ಏನು ಮಾಡಬೇಕು, ವಿಸ್ತೀರ್ಣದ ವರ್ಗಮೂಲ. ದೊಡ್ಡ ಇದ್ದಾಗ ವರ್ಗಮೂಲ ತಕೊಂಡ್ರಿ ಅಂದ್ರೆ ಅದೇನಾಗ್ತದೆ, ಭುಜ ಆಗ್ತದೆ. ಆ ಭುಜಕ್ಕೆ 4ರಲ್ಲಿ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ, ಸುತ್ತಳತೆ ಬರ್ತದೆ. ಇಷ್ಟನ್ನ ತಿಳಿಸಿ ಹೇಳಿನು. ಇಂಥ ಗಣಿತಗಳನ್ನು ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದನ್ನ ತೋರಿಸ್ತು, ಮಾದರಿಗಳು ಹಾಕ್ಯದ. ಈಗ ನೀವು ಮಾಡ್ರಿ, ಪ್ರಯತ್ನ ಮಾಡಿ. ಹಿಂದೆ ನಿಮಗೆ ಬೇಸಿಕ್ ಅಭ್ಯಾಸದ ವರ್ಗಮೂಲ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಸಾಕಷ್ಟು ಮಾದರಿಗಳನ್ನು ಹಾಕ್ಯದ. ಅವುಗಳನ್ನು ನೀವು ನೋಡಿದ್ದಿಲ್ಲ ಅಂದ್ರೆ ಇಲ್ಲೂ ರಿವಿಷನ್ ಆಗಬೇಕು. ನಿಮಗೆ ಎರಡೆರಡು ಕಡೆ ಹಾಕ್ಯದ. ಅಭ್ಯಾಸ ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ. ವಿಡಿಯೋ ಆನ್ ಮಾಡ್ರಿ. ಈಗ ವರ್ಗದ ವಿಸ್ತೀರ್ಣ, ವರ್ಗದ ವಿಸ್ತೀರ್ಣ ಬರೋಬ್ಬರಿ 5184 ಚದರ. ಈಗ ಭುಜ ತಗೋಬೇಕು. ಈಗ ನಾವು ಅವ್ರು ಕೇಳಿದ್ದೇನು, ಸುತ್ತಳತೆ ಬರೋಬ್ಬರಿ ಎಷ್ಟು, ಸುತ್ತಳತೆ ಇಜುಕೊಟ್ಟು ಎಷ್ಟು. ಈಗ ಮೊದಲು ನೀವು ವರ್ಗದ ಭುಜ ತಕ್ಕೋಬೇಕು. ವರ್ಗದ ಭುಜ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ ಬರೋಬ್ಬರಿ 5184 ವರ್ಗಮೂಲ. ಈಗ 5184 ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ಇಲ್ಲಿ ನಾ ತೋರಿಸ್ತೀನಿ. 5184 ವರ್ಗಮೂಲ 2 ಭಾಗ ಮಾಡ್ಕೊರಿ. 2 ಭಾಗ ಮಾಡ್ಕೊಂಡು ಏನು ಮಾಡಬೇಕು, ವರ್ಗ ಅಂಕೆಗಳಿಂದ ಭಾಗಿಸ್ಬೇಕು. ವರ್ಗ ಅಂಕೆಗಳಂದ್ರೇನು, 1 1 1, 2 2 4, 3 3 9, 4 4 16, 5 5 25, 6 6 36, 7 7 49, 8 8 64 ದೊಡ್ಡದಾಯ್ತು. ಈ ಮಗ್ಗಿಗಳಿಂದ ನೀವು ಏನು ಮಾಡಬೇಕು, ಭಾಗಿಸ್ಬೇಕು. 2 ಅಂಕಿಗೆ ಒಮ್ಮೆ ಭಾಗಿಸ್ಬೇಕು. ಇದು ವರ್ಗಮೂಲ ತೆಗಿಯಾಗಿ ಏನು ಮಾಡಬೇಕು, 2 ಅಂಕಿ ಗುಂಪು ಮಾಡ್ಕೋಬೇಕು. ಈ ಕಡೆದು 2 ಮಾಡ್ಕೊತ ಹೋಗ್ಬೇಕು. ಹಿಂಗಿಂದ 2 ಅಲ್ಲ, ಈ ಕಡೆ 2 2 ಗುಂಪುಗಳನ್ನು ಮಾಡ್ಕೊತ ಹೋಗ್ಬೇಕು. ಆಮೇಲೆ ಈಗ 51 84 ಅದ, 7 7 49, 8 8 64 ದೊಡ್ಡದಾಯ್ತು. 7 7 49 ಕಳೆಯಿರಿ. 11 9 ಆದ್ರೆ 2 ಕೆಲ ಬಂತು ಅಂತ ಸಣ್ಣ. ಈ 7 ಇದ್ರಾಗ ಕೂಡಿಸಿ. 7 ಕೂಡಿಸಿದಾಗ ಎಷ್ಟಾಯ್ತು, 14 ಆಯ್ತು. ಈಗ ಸದ್ಯ 84 2 ಅಂಕಿಗಳನ್ನು ಒಮ್ಮೆ ತಗೋಬೇಕು. ನೋಡಿ ಇಲ್ಲೇ 284. ಈಗ ನೀವು ನೋಡ್ರಿ, ಈ 14ರಿಂದ 28ಕ್ಕೆ ಭಾಗಿಸ್ರಿ. 14 2 28 ಹತ್ತದ. ಇಲ್ಲಿ 2 ಇಡ್ರಿ, ಇಲ್ಲಿ 2 ಇಟ್ಬಿಡ್ರಿ. ನೋಡಿ 142 2 284 ಆಯ್ತು. ನೋಡಿ ಈಕ್ವಲ್ ಟು 0 0 0 70 ಈಕ್ವಲ್ ಟು 72 ಗುಂಡ್ಲೆ 72. ಆಮೇಲೆ ಭುಜ ಬರ್ಬೇಕಾದ್ರೆ 1 ಇಟ್ಕೊಂಡ್ಬಿಡು, 72 ಮೀಟರ್. ಈಗ ಒಳಗೊಬ್ಬೊಬ್ರು 72 ಮೀಟರ್ಗೆ ಉತ್ತರ ಹಾಕ್ತಿರ್ತಾರೆ. ಯಾಕಂದ್ರೆ ಭುಜ ತಕೊಂಡಿರ್ತೀರಿ, ಸುತ್ತಳತೆ ಗುರ್ತಿರಂಗಿಲ್ಲ. 72 ಬಂದದ ಅಂತ ತಿಳ್ಕೊಂಡು ಹಾಕಬಾರ್ದು. ವರ್ಗದ ಸುತ್ತಳತೆ ಎಂದ್ರೆ ಸುತ್ತಳತೆ ಬರೋಬ್ಬರಿ ಭುಜ ಗುಂಡ್ಲೆ 4. ಭುಜ ಎಷ್ಟು ಬಂದದ, 72 ಬಂದದ. ಇದಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ. 4 2 8, 7 4 28. 288 ಮೀಟರ್ ಅಂತೆ ಕಡ್ಡಾಯ ಹಚ್ಚಬೇಕು. ಯಾಕಂದ್ರೆ ಇದು ವಿಸ್ತೀರ್ಣ ಅಲ್ಲ. 288 ಎಲ್ಲಿ ಅದ, ಚದರ ಮೀಟರ್ ಅದ. ಇದಕ್ಕೆ ಹಾಕಿದ್ರೆ ರಾಂಗ್. 288 ಮೀಟರ್ಗೆ ಹಾಕಿದರೆ ಉತ್ತರ ಕರೆಕ್ಟ್. ಉತ್ತರ ಸಂಖ್ಯೆ ಬಿ.
ಈಗ ಒಂದು ಅಂಥದ್ದೊಂದು ಉದಾಹರಣೆ ಕೊಟ್ಟನ್ನು ಮಾಡ್ರಿ. ಯಾಕಂದ್ರೆ ಭಾಗಾಕಾರ ಕ್ರಿಯೆಯಲ್ಲಿ ನೀವು ವರ್ಗಮೂಲ ಹೆಂಗೆ ಕಂಡು ಹಿಡಿಬೇಕು ಅನ್ನೋದನ್ನು ತೋರಿಸ್ತದ. ಇನ್ನೊಂದು ವಿಶೇಷ ಏನಂತಂದ್ರೆ ಇದನ್ನು ಬಾಯಲ್ಲೇನೆ ನೀವು ವರ್ಗಮೂಲ ಕಂಡು ಹಿಡಿಲಿಕ್ಕೆ ಸಾಧ್ಯದ. ಯಾಕಂತ ಕೇಳಿದ್ರೆ ಕೊನೆಗೆ 2 ಬಂದದ ಅಂತಂದ್ರೆ 2 ಬಂದದ ಅಂತಂದ್ರೆ ಏನು, ಯಾವ್ದು ಬರ್ತದ? 2 2 4. ಕೊನೆಗೆ 4 ಬಂದದಂದ್ರೆ ಯಾವ್ದು ಇರ್ತದೆ? ದಂಡಿಗೆ 2 ಇರ್ತದೆ ಅಥವಾ 8 ಇರ್ತದೆ. ಏನಿರ್ತದೆ? ಕೊನೆಗೆ 4 ಬಂದದಂದ್ರೆ ಏನಿರ್ತದೆ? 2 ಇರ್ತದೆ. ಇಲ್ಲಿ 2 2 4, 8 8 ಇರ್ತದೆ. 2 ಈ ಜಾಗದಾಗ 2 ಬರ್ಬೇಕು ಒಂದು, 8 ಬರ್ಬೇಕು ಒಂದು. ಈಗ 2 ಬಂದದ. ಆಮೇಲೆ ಇಲ್ಲಿ 59 ಅದಲ್ಲ, ವರ್ಗ ಸಂಖ್ಯೆ ಯಾವ್ದು ಆಗ್ತದ? 7 7 49 ಆಗ್ತದೆ. ನೋಡ್ರಿ ಎಷ್ಟು ಮಜಾ ಅದ. ಇದನ್ನ ಬಾಯಲ್ಲೇನೆ ಮಾಡ್ಬೋದು. ನೀವು ತಲೆ ಶಾರ್ಪ್ ಇದ್ರೆ ಬಾಯಲ್ಲೇನೆ ಮಾಡ್ಬೋದು. ಒಂದು ಕಚ್ಚಾ ತೋರಿಸ್ತದ. ನಾ ಇದನ್ನು ಹೆಂಗೆ ಬಾಯಲ್ಲೇ ಮಾಡೋದು ಅನ್ನೋದು ತೋರಿಸ್ತದೆ. ಭಾಳ ಲಕ್ಷ್ಯ ಕೊಟ್ಟು ನೋಡ್ರಿ. ಭಾಳ ವಿಶೇಷವಾದದ್ದು. ಬಾಯಲ್ಲೇನೆ ಉತ್ತರ ಹಾಕ್ಬೋದು ನೀವು. ಹಂಗೆ ವಿಚಾರ ಮಾಡಿದರೆ ಇದನ್ನು ಬಾಯಲ್ಲೇನೆ ಉತ್ತರ ಹಾಕ್ಬೋದು. ಬಾಯಲ್ಲಿ ಹೆಂಗೆ ಉತ್ತರ ಹಾಕ್ಬೋದು ರೀ ಸರ್ ಅಂತ ನೀವು ಕೇಳ್ಬೋದು. ನೋಡ್ರಿ, ಈಗ 51 ಹೊರಗೆ ತಗೊಂಡ್ರೆ ಇದ್ರ ವರ್ಗ ಅಂಕೆ ಯಾವುದು? 7. 7 7 49 ಆಯ್ತು. ನೋಡ್ರಿ, ವಿಚಾರ ಮಾಡ್ರಿ. 7 7 49 ಜರ್ ನೀವು ಕಳೆದ್ರಿ ಅಂದ್ರೆ 2 ಬಂದು ಬಿಡ್ತದೆ. ಇಲ್ಲಿ 49 ಇದ್ರಾಗ ಕಳೆದ್ರಿ ಅಂದ್ರೆ 2 ಬಂದು ಬಿಡ್ತದ. 7 7 49 ಕಳೆದ್ರೆ ಏನು ಬರ್ತದೆ? 2 ಬಂದು ಬಿಡ್ತದ. ಈ ಈ ಈ ಈ ಮುಂದಿನ ಅಂಕೆ 84 ಒಂದು ತೊಗೊಂಡ್ಬಿಡ್ರಿ. ನೋಡ್ರಿ ಈ 7 ಅದಲ್ಲ, ಆ 7ನ್ನ 7ರಲ್ಲಿ ನೀವು ಬಾಕ್ಸೇರಿ ಅಂದ್ರೆ 14 ಮಾಡ್ಕೋಬೇಕು. ಅದನ್ನು 14 2 28, 72 72 ಅಂತ ಬಾಯಲ್ಲೇನೆ ಇಡ್ಬೋದು. ಇಲ್ಲಿ ಅಂಕಿ ಹೆಂಗೆ ಹಚ್ಚಬೇಕು ಅನ್ನೋದು ನೀವು ತಿಳ್ಕೋಬೇಕು. ಒಂದು ಉದಾಹರಣೆ ಹೆಂಗಂದ್ರೆ ಇಲ್ಲೇ 7 7 49 7 ಅಂತೂ ಹೊರಗೆ ಬಂತ. ಇನ್ನು ಲಾಸ್ಟಕ್ಕೆ 4 ಅದಂದ್ರೆ 2 2 4 ಬರ್ಬೇಕು, 8 8 ಬರ್ಬೇಕು. 2 ಅಂಕಿಗಳು ಸಿಗ್ತಾವೆ ನಿಮಗೆ. 72 ಬರ್ಬೇಕು ಒಂದು, ಅಥವಾ 78. ಈ 2ರ ಒಳಗೆ ಅಂಕಿ ಬರೋದು ಏನೋ ಕೊನೆಗೆ 4 ಬಂದಾಗ ಇಲ್ಲಿ ವರ್ಗ ಅಂಕಿ ಇರ್ತದೆ. 51ಕ್ಕೆ ವರ್ಗ ಅಂಕಿ ಇರ್ತದೆ, ನೆನ್ಪಿಟ್ಕೊಂಡು. 7 7 49 ಕರೆಕ್ಟ್. 2 2 4 8 8 24. 7 8 56 ದೊಡ್ಡದಾಗ್ತದೆ. 7 2 14 ಸಣ್ಣದಾಗ್ತದೆ. ಇಲ್ಲಿ ಒಂದು ಅಂಕಿ ಕಳೆದಾಗ ಗೊತ್ತಾಗ್ಬಿಡ್ತದೆ. ನೀವು ಕಚ್ಚಾದಾಗೆ ಮಾಡ್ಬೋದು. ಒಳಗೊಂದೊಂದು ಹುಡುಗರು ಇಷ್ಟು ಹೇಳೋದ್ರ ಮೇಲೆ ತಿಳ್ಕೊಂಡು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಮಂದಿ ಇರ್ತಾರೆ. ಭಾಳ ಮಂದಿ ಮಾಡ್ಯಾರ. ಹೌದ್ರಿ ಸರ್ ತಿಳಿತೀರಿ ನಮಗೆ ಅಂತಿರ್ತಾವ ಹುಡುಗರು. ಅಷ್ಟು ಹೇಳಿದ್ರೆ ತಿಳ್ಕೊಳ್ಳೋಂಥ ಹುಡುಗರು ಇರ್ತಾವ. ಈಗ 39 69 ಅದ. ಕೊನೆ ಅಂಕಿ ಬರ್ಬೇಕು ಯಾವುದು? 7 ಬರ್ಬೇಕು. ಬೇಕಾದ್ರೆ 3 3 9 7 7 49. ಎಷ್ಟರೊಳಗೆ ನಿಮಗೆ ಗ್ಯಾರಂಟಿ ಬಂದ್ಬಿಡುತ್ತೆ. ನೋಡ್ರಿ, 6 6 36, ಲಾಸ್ಟಕ್ಕೆ 9 ಅದು 7. 67 ಬರ್ಬೇಕು ಒಂದು, ಬೇಕಾದ್ರೆ 63 ಬರ್ಬೇಕು ಒಂದು. 2ರೊಳಗೆ ಒಂದು ಭುಜದ ಅಳತೆ ಬರ್ತದ. ಯಾಕಂದ್ರೆ ಹಿಂಗೂ ತಿಳ್ಕೊಂಡು ಮಾಡ್ಬೇಕು. 3 ಬಂದದನ್ನ 3 ಹೊರಗೆ ಇಟ್ಕೋರಿ. 39ಕ್ಕೆ ವರ್ಗ ಅಂಕಿ ನೋಡ್ರಿ. 6 6 36, 63 ಬರ್ಬೇಕು ಒಂದು, ಇಲ್ಲಕ್ಕೆ 67 ಬರ್ಬೇಕು ಒಂದು. 6 7 42 39 ಕಿಲೋ ದೊಡ್ಡದಾಗ್ತದೆ ಅಂದ್ರೆ 63 ಅಂತ ತಿಳ್ಕೊಂಡು ಬಿಡ್ಬೇಕು. ಬಾಯಿಲಿಂದೇ ಲೆಕ್ಕ ಕಂಡು ಹಿಡಿಬಹುದು ನೀವು. ನಾ ಈಗ ನಿಮಗೆ ರೂಢಿ ಮಾಡೋದ್ರಿಂದ ಬರ್ತದ. ಎಲ್ಲಾರು ನೋಡ್ರಿ. ವರ್ಗದ ವಿಸ್ತೀರ್ಣ ಬರೋಬ್ಬರಿ 3969 ಚದರ ಮೀಟರ್. ಕೇಳಿದ್ದೇನಪ್ಪ? ಸುತ್ತಳತೆ. ಸುತ್ತಳತೆ ತೆಗಿಬೇಕಾದ್ರೆ ಮೊದಲು ನಿಮಗೆ ವರ್ಗದ ಭುಜ ಬೇಕು. ವರ್ಗದ ಭುಜ ಬರೋಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣ ಎಷ್ಟದ? 39 69. ಇದರ ವರ್ಗಮೂಲ. ಇದನ್ನ ನಾವು ಭಾಗಾಕಾರ ಕ್ರಿಯೆದಾಗ ಹೆಂಗೆ ಮಾಡ್ಬೇಕು? ಮೊದಲೇ ಹೇಳಿರ್ತಂದ ನಿಮಗೆ 63 ಬರ್ತದೆ. ಹೆಂಗನ್ನು ತೋರಿಸಿ ಆಮೇಲೆ ಭಾಗಾಕಾರ ಮಾಡ್ತೀನಿ. 39 69. ಎರಡು ಭಾಗ ಮಾಡ್ಕೊಂಡ್ರಿ.
ಎರಡು ಭಾಗ ಮಾಡ್ಕೊಂಡಿರಿ ಅಂತಂದ್ರೆ ಇದ್ರ ವರ್ಗ ಅಂಕಿಲಿ ಈ ಅಂಕಿ ಭಾಗಿಸ್ರಿ ಎಷ್ಟು ಬರ್ತದ ನೋಡ್ರಿ 6 ಬರ್ತದ. ಆಮೇಲೆ ಇಲ್ಲಿ 9 ಅದ. ಈಗ ನೀವು ಒಂದು ವಿಚಾರ ಮಾಡ್ರಿ, 9 ಇಟ್ರೆ 9 6 54 ಆಗ್ತದೆ. ಇದು ನೋಡ್ರಿ ದೊಡ್ಡದಾಗ್ತದೇನು. ಅದೇ 3 ಇಟ್ರೆ ಅಂದ್ರೆ 3 ಇಟ್ರೆ ಅಂದ್ರೆ 3 3 6 3 18 ಅಂದ್ರೆ ಹಿಂಗೆ ತಿಳ್ಕೊಬೇಕು. ಒಳಗೆ ಒಮ್ಮೊಮ್ಮೆ ನೀವು 63 ಆಗ್ತದೆ 1, ಈಗ 69 ಆಗ್ತದೆ 1, 2 1 ಇದು 7 67 ಆಗ್ತದೆ 1. ಬೇಕಾದ್ರೆ ಇದರ ಆಗ್ಬೇಕು ಅಂತ, ಬೇಕಾದ್ರೆ ಇದರ ಆಗ್ಬೇಕು ಅಂತ. ಯಾಕಂದ್ರೆ ಕೊನೆ ಅಂಕಿ 3 3 9, 7 7 40. ಬೇಕಾದ್ರೆ 63 ಆಗ್ಬೇಕು, ಬೇಕಾದ್ರೆ 67 ಆಗ್ಬೇಕು. ಹಿಂಗೆ ಈ ಥಿಯರಿ ಮೇಲಿನ ವರ್ಗ ಕಂಡು ಹಿಡಿಯುವಂಥ ಹುಡುಗರು ಭಾಳ ಶಾಣೆ ಇದ್ದು ನಮ್ಮ ಕೋಚಿಂಗ್ ಕ್ಲಾಸ್ನ. ಆ ಟ್ರಿಕ್ಸ್ಗಳನ್ನು ಹೇಳೋದ್ರ ಮೇಲೆ ತಿಳ್ಕೊಬೇಕು. ಆಮೇಲೆ ಈ 6 6 30, 6 6 36, 7 7 49 ದೊಡ್ಡದಾಗ್ತಾಗ 6 6 6 ಅರ್ಧ ಡಬಲ್ 12 ನೀವು ಆ ಉಳಿದ ಅಂಕಿಲಿ ಬಾಯಿಸಿಬಿಟ್ರೆ ಉತ್ತರ ಬಂದ್ಬಿಡ್ತದ. ಯಾವ್ದು ಹತ್ತದನ್ನು ತಿಳಿತದೆ. ಇಲ್ಲಿ ನೋಡ್ರಿ 6 6 ಎಷ್ಟು 36, 9 3 ಹೋದ್ರೆ 3, 9 6 ಹೋದ್ರೆ 3 ಪೂಜೆ. ಆಮೇಲೆ ಈ 2 ಅಂಕಿ ಒಮ್ಮೆ ತಗೋರಿ, ಈ 6 ಮೊದಲು ಇದ್ರಾಗ ಕೂಡಿಸ್ಕೋರಿ. ಇಲ್ಲಿ ನೀವು ಡಬಲ್ ಮಾಡ್ಕೋರಿ ಅಂತ ಹೇಳಿದ್ದು ನೋಡ್ರಿ, ಡಬಲ್ ಆಯ್ತು. ಈ 2 ಅಂಕಿ ನೀವು ಹೊರಗೆ ತೊಗೊಂಡು ಬಿಡ್ರಿ. 12 3 ಇಲ್ಲಿ 3 ಹಚ್ಚರಿ, ಇಲ್ಲಿ 3 ಹಚ್ಚರಿ. 123 3 369 ಬರ್ತದೆ. ಅಂದ್ರೆ ನಾ 2ರೊಳಗೆ 1 ಅಂಕಿ ಬರ್ತದೆ ಅಂತ ಹೇಳಿದ್ದಲ್ಲ, ಬಂದದಿಲ್ಲ ನೋಡ್ರಿ 63. ಈ 2 ಅಂಕಿ ಒಳಗೆ ತಿಳಿತದೆ ನಮ್ಗೆ. ಇಲ್ಲಿ 3 ಹತ್ತದೋ ಏನು 7 ಹತ್ತದೋ ನಿಮ್ಗೆ ಇಂಥ ಮಾದರಿಗಳನ್ನು ಹಾಕ್ತಿರ್ತಾನ, ಲಕ್ಷ ಕೊಟ್ಟು ನೋಡ್ರಿ. ಈಗ ಸದ್ಯ ಭುಜ ಬರಾಬರಿ 63 ಗುಂಡ್ಲೆ 63. ಈ ಭುಜ ತಗೋಬೇಕಾದ್ರೆ 1 ತಕೊಂಡು ಬಿಡ್ಬೇಕು, 63 ಮೀಟರ್. ವರ್ಗದ ಸುತ್ತಳತೆ ಬರೋಬರಿ, ವರ್ಗದ ಸುತ್ತಳತೆ ಬರೋಬರಿ, ವರ್ಗದ ಸುತ್ತಳತೆ ಬರೋಬರಿ ಭುಜ ಗುಂಡ್ಲೆ 4, ಭುಜ ಗುಂಡ್ಲೆ 4. ಭುಜ 63 ಗುಂಡ್ಲೆ 4, 4 3 12, 6 4 24, 1 25, 252 ಮೀಟರ್ ಅಂತೆ ಬರೀಬೇಕು. ಯಾಕೆ ವಿಸ್ತೀರ್ಣ ಅಲ್ಲಿದು 252 ಮೀಟರ್. ಉತ್ತರ ಸಂಖ್ಯೆ ಡಿ, 252 ಮೀಟರ್. ಉತ್ತರ ಸಂಖ್ಯೆ ಡಿ. ಇಂಥ ಲೆಕ್ಕಗಳನ್ನು ನೀವು ಕಲ್ತರಿ ಅಂದ್ರೆ ಈ ವರ್ಗಮೂಲ ಕಂಡು ಹಿಡಿದು ಕಲ್ತರಿ ಅಂತಂದ್ರೆ ನಿಮಗೆ ಅದ್ರ ಮೇಲೆ ಗಣಿತಗಳು ಭಾಳ ಇರ್ತವೆ ನೋಡ್ರಿ. ಬನ್ನಿ, ಭುಜ ಎಷ್ಟು ಅಂತ ಕೇಳಿದ್ರೆ ಒಂದು ವರ್ಗದ ವಿಸ್ತೀರ್ಣ 3969 ಚದರ ಮೀಟರ್ ಇದ್ದರೆ ಭುಜದ ಎಷ್ಟು ವರ್ಗಮೂಲ ತೆಗಿಲಿಕ್ಕೆ ಬರ್ಬೇಕು. ನಿಮಗೆ ವರ್ಗಮೂಲ ತೆಗಿಲಿಕ್ಕೆ ಬರ್ಬೇಕು. ವರ್ಗಮೂಲ ಏನ್ ಮಾಡ್ತೀವಿ, ಈಗ ವಿಷಯ ಸಾಕು. ಈಗ ನಿಮಗೊಂದು 10 ವರ್ಗಮೂಲ ಹಾಕ್ತೇನೆ ನಾನು, ದೊಡ್ಡ ಸಣ್ಣ. ಆಮೇಲೆ ನೀವು 1 1 1 2 2 4 3 3 9 4 4 16 ಭಾಳ ಆದ್ರೆ ಮಿನಿಮಮ್ ನೀವು 30 ತನಕ ಭಯಪಟ್ಟು ಮಾಡ್ಬೋದು. ಮುಂದೆ ದೊಡ್ಡ ಬಂದು ಅಂದ್ರೆ ಸಣ್ಣ ಬಂದಾಗ ನೀವು ಅದನ್ನ ಲಸ ತೆಗಿತಿರ್ತಾರಲ್ಲ ಆ ಸಿಸ್ಟಮ್ದಾಗ ಮಾಡ್ಬೋದು. ಸಣ್ಣ ಅಂಕಿಗಳು ಬಂದು ದೊಡ್ಡ ಅಂಕಿ ಬಂದಾಗ ಕಂಪಲ್ಸರಿ ಭಾಗಾಕಾರ ಕ್ರಿಯೆಯಿಂದ ಮಾಡಬೇಕು. ಅಂದ್ರೆ ನಿಮಗೆ ಏನಾಗ್ತದೆ, ಉತ್ತರ ಸಿಗ್ತದೆ. ತಿಳಿದಿಲ್ಲ ಈ ಲೆಕ್ಕ ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ನಾನು ಮುಂದಿನ ಲೆಕ್ಕಗಳನ್ನು ಇನ್ನೊಂದು 2 ಹಾಕ್ತಾನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಚೆನ್ನಾಗಿ ಬಿಡಿಸ್ಬೇಕು ಫೇರ್ನ.